ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ಮಂಜರಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವಿನ್ಸ್ ಮಾಮ್ ಕ್ರಿಯೇಷನ್ ವರ್ಲ್ಡ್. ಮನೇಲಿ ಫಂಕ್ಷನ್ನು ಅಥವಾ ಹಬ್ಬಗಳು ಆದಮೇಲೆ ತುಂಬ ಫ್ರೂಟ್ಸ್ ಎಲ್ಲ ಉಳಿದಿರುತ್ತೆ, ಸ್ವೀಟ್ ಎಲ್ಲ ತಿಂದಿರೋದ್ರಿಂದ ಹಣ್ಣು ತಿನ್ನೋಕ್ಕೆ ಬೇಜಾರಾಗುತ್ತೆ. ಆವಾಗ ಈ ರೀತಿ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ಮನೇಲಿ ಯಾವ ಹಣ್ಣುಗಳು ಮಿಕ್ಕಿರ್ತಾವೋ ಆ ಹಣ್ಣುಗಳಲ್ಲಿ ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ಹಾಲು, ಸಕ್ಕರೆ, ವೆನಿಲಾ ಕಸ್ಟರ್ಡ್ ಪೌಡ್ರು ಮತ್ತು ವೆನಿಲಾ ಎಸೆನ್ಸ್ ಇಲ್ಲ ಅಂದ್ರೂ ನಡೆಯುತ್ತೆ. ಇಷ್ಟೇ 3 ಇಂಗ್ರೀಡಿಯೆಂಟ್ಸಲ್ಲಿ ನೀವು ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ದಪ್ಪ ತಳ ಪಾತ್ರೆ ಅಥವಾ ಕಡಾಯಿ ಅಥವಾ ನಾನ್ ಸ್ಟಿಕ್ ಕುಕ್ ಟಾಪ್ ಯಾವ್ದಾರು ಒಂದು ತೊಗೊಳ್ಳಿ. ಅದಕ್ಕೆ ನಿಮಗೆ ಎಷ್ಟು ಮಾಡೋಕ್ಕಾಗುತ್ತೋ ಅಷ್ಟು ಹಾಲು ತೊಗೊಳ್ಳಿ. ನಾನೊಂದು 3/4 ಲೀಟ್ರಷ್ಟು ಹಾಲು ತೊಗೊಂಡಿದ್ದೀನಿ. ಕೆನೆ ಭರಿತ ಹಾಲು ತೊಗೋಬೇಕು. ಇದನ್ನು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಸ್ಟಿರ್ ಮಾಡ್ತಾ ಕಾಯಿಸ್ತಾನೆ ಇರಬೇಕು. ಅದು ಸ್ವಲ್ಪ ತಿಕ್ನೆಸ್ ಬರೋವರೆಗೂ ಚೆನ್ನಾಗಿ ಕಾಯಿಸಿ. ಮಿನಿಮಮ್ಮು ಒಂದು ಅರ್ಧ ಗಂಟೆ ಅಂತಲೂ ಕಾಯಿಸ್ಬೇಕಾಗುತ್ತೆ. ಅರ್ಧ ಗಂಟೆ ಇಲ್ಲಾಂದರೆ ಒಂದು 20 ಮಿನಿಟ್ಸಲ್ಲಿ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ಅದು ಸೈಡಲ್ಲೆಲ್ಲ ಕೆನೆ ಕಟ್ಕೊಳ್ಳುತ್ತೆ. ಆ ಕೆನೆನೆಲ್ಲ ನೀವು ಹಾಲುಗಳೊಳಗೆ ಸೇರಿಸ್ಕೊಳ್ತಾ ತಿರುಗಿಸ್ತಾನೆ ಇರಬೇಕು. ಒಂದು 20 ನಿಮಿಷ ಇದೇ ಪ್ರೊಸೀಜರ್ ನೀವು ಮಾಡಬೇಕಾಗುತ್ತೆ. ತಿರುಗಿಸ್ತಾ ಇದ್ದರೆ ಹಾಲು ತಳ ಹಿಡಿದ್ಬಿಟ್ಟು ಸೀದೋಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ತಿರುಗಿಸ್ತಾನೆ ಇರಬೇಕು. ಇದೇ ಮೇನು ಪ್ರೊಸೀಜರ್ ಇದ್ರದ್ದು. ನೋಡಿ, ಈ ಥರ ಎಲ್ಲ ಕೆನೆ ಎಲ್ಲ ಹಾಲೊಳಗಡೆ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಕೆನೆ ಬಿಟ್ಕೊಳ್ಳುತ್ತೆ. ಅದು ಕೆನೆ ಮೇಲ್ಗಡೆ ಬಂದರೆ ಗಟ್ಟಿ ಆಗಲ್ಲ ಹಾಲು. ಹಾಗಾಗಿ ಸೈಡಲ್ಲಿ ಬರೋ ಕೆನೆನೆಲ್ಲ ತೆಗೆದುಬಿಟ್ಟು ಹಾಲೊಳಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ಥರ ನೋಡಿ ಎಷ್ಟು ಚೆನ್ನಾಗಿ ಮಿಕ್ಸ್ ಆಗ್ತದೆ. ಈ ಥರ ಮಿಕ್ಸ್ ಆಗಬೇಕು. ಸ್ವಲ್ಪ ತಿಕ್ನೆಸ್ ಬರಬೇಕು ಅದು ಹಾಲು. ಮೊದಲು ಹಾಕಿರೋ ಹಾಲಿಗೂ ಈಗ ಕಾಯಿಸಿರೋ ಹಾಲಿಗೂ ಡಿಫ್ರೆನ್ಸ್ ಗೊತ್ತಾಗಬೇಕು ನಮಗೆ. ನಾನು 1-2 ಸ್ಪೂನು ವೆನಿಲಾ ಕಸ್ಟರ್ಡ್ ಪೌಡರ್ ತೊಗೊಂಡಿದ್ದೀನಿ. ಅದನ್ನು ತುಂಬ ವಾರ್ಮಲ್ಲ, ಲ್ಯೂಕ್ ವಾರ್ಮು ಅಥವಾ ತಣ್ಣಗಿರೋ ಹಾಲಲ್ಲಿ ಗಂಟುಗಳಿಲ್ಲದ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಗಂಟುಗಳು ಇರಬಾರ್ದು, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಗಂಟಿರಬಾರ್ದು, ಗಂಟಿರದೇ ಇರೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇದನ್ನು ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಗಂಟುಗಳು ಇಲ್ಲದೆ ಇರೋ ಥರ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು. ಎಷ್ಟಾದರೂ ಹಾಲು ಹಾಕ್ಕೊಳ್ಳಿ, ಅದು ಹಾಲಿಂದೇನು ಬರಲ್ಲ. ಒಟ್ಟಲ್ಲಿ ಅದೆಲ್ಲ ಕರಗಬೇಕು. ಕಸ್ಟರ್ಡ್ ಪೌಡ್ರು ಫುಲ್ಲು ಕರಗಬೇಕು. ಕರಗಿ ಗಂಟಿಲ್ಲದೆ ಇರೋ ಥರ ಚೆನ್ನಾಗಿ ತಿರುಗಿಸ್ಕೊಳ್ಳಿ. ಈ ಥರ ಮಿಕ್ಸ್ ಮಾಡ್ಕೊಳ್ಳಿ. ಎಗ್ ಬೀಟರ್ ಇದ್ದರೆ ಅದರಲ್ಲೇ ಬೀಟ್ ಮಾಡಿ, ಇಲ್ಲ ಫೋರ್ಕಲ್ಲಾದ್ರೂ ಮಾಡ್ಬೋದು. ಸ್ಪೂನಲ್ಲೇ ಆಗುತ್ತೆ. ಫೋರ್ಕು ಮತ್ತು ಎಗ್ ಬೀಟರಲ್ಲಿ ಬೇಗ ಆಗುತ್ತೆ. ನೋಡಿ, ಈ ಥರ ಲಂಪ್ಸ್ ಇಲ್ಲದ ಥರ, ಗಂಟುಗಳು ಇಲ್ಲದೆ ಇರೋ ಥರ ಕಸ್ಟರ್ಡ್ ಪೌಡ್ರನ್ನ ಕಲಿಸ್ಕೊಂಡಿದ್ದೀವಿ. ಹಾಲಿನ ಸ್ವಲ್ಪ ಹೊತ್ತು ಕಾಯಬೇಕಾಗುತ್ತೆ. ಇನ್ನೂ ಸ್ವಲ್ಪ ಗಟ್ಟಿ ಆಗಬೇಕು ಹಾಲು. ನಿಮಗೆ ಗೊತ್ತಾಗುತ್ತೆ ಕಾಯಿಸ್ತಾ ಇದ್ದರೆ ಅದರ ಕನ್ಸಿಸ್ಟೆನ್ಸಿ. ಅದು ಹಾಲಿನ ಕಲರ್ ಕೂಡ ಚೇಂಜ್ ಆಗುತ್ತೆ. ಒಂದು ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಬರುತ್ತೆ ಹಾಲು. ನೋಡಿ, ಈ ಥರ ತಿರುಗಿಸ್ತಾನೆ ಇರಬೇಕು. ಇದು ಮೇಯ್ನ್ ಪ್ರೊಸೀಜರು ಇದೇ. ಚೆನ್ನಾಗಿ ತಿರುಗಿಸ್ತಾ ಇರಿ. ಇಷ್ಟು ಸಾಕು ಅನಿಸುತ್ತೆ. ಹಾಲಿನಲ್ಲಿ ಇರತಕ್ಕಂಥ ನೀರಿನ ಅಂಶ ಎಲ್ಲ ಹೋಗಿದೆ. ಅಷ್ಟು ತಿಕ್ನೆಸ್ ಬರಬೇಕು. ಈಗ ನಾವೇನು ಪ್ರಿಪೇರ್ ಮಾಡಿ ಇಟ್ಕೊಂಡಿದ್ದೀವಲ್ವ, ಹಾಲಿನಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಿರ್ತಕ್ಕಂಥ ಕಸ್ಟರ್ಡ್ ಪೌಡ್ರ್ ಇದೆಯಲ್ಲ, ಅದನ್ನು ಹಾಕಬೇಕು. ಅದನ್ನು ಹಾಕಿ ಚೆನ್ನಾಗಿ ತಿರುಗಿಸ್ತಾ ಇರಬೇಕು. ಒಂದೇ ಸಲ ಹಾಕಬೇಡಿ. ಒಂದೇ ಸಲ ಹಾಕಿದರೆ ಗಂಟಾಗುತ್ತೆ. ಒಂದು ಕೈಯಲ್ಲಿ ಹಾಕ್ತಾ ಒಂದು ಕೈಯಲ್ಲಿ ತಿರುಗಿಸ್ತಾನೆ ಇರಬೇಕು. ನೋಡಿ, ಚೆನ್ನಾಗಿ ತಿರುಗಿಸೋದೇ ಇದರಲ್ಲಿ ಮೇಯ್ನ್ ಪ್ರೊಸೀಜರು. ಇದರಲ್ಲಿ ಇನ್ನೇನು ಇಲ್ಲ. ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ಒಂದು 20 ನಿಮಿಷ ಇದೇ ಥರ ತಿರುಗಿಸ್ಕೊಂಡು ಪ್ರೊಸೀಜರ್ ಮಾಡಬೇಕು. ಅದು ಯಾಕಂದರೆ ತಳ ಹಿಡಿಯುತ್ತೆ. ಕಸ್ಟರ್ಡ್ ಪೌಡರ್ ಹಾಕಿದ್ಮೇಲೆ ತಳ ಹಿಡಿಯುತ್ತೆ ಮತ್ತು ಗಂಟುಗಳಾಗುತ್ತೆ, ಲಂಪ್ಸು ಕ್ರಿಯೇಟ್ ಆಗಿಬಿಡುತ್ತೆ ಹಾಲಲ್ಲಿ. ಹಾಗಾಗಿ ಅದೆಲ್ಲ ಕರಗಿಬಿಟ್ಟು ಕುದಿ ಬರೋವರೆಗೂ ನಾವು ತಿರುಗಿಸ್ತಾನೆ ಇರಬೇಕಾಗುತ್ತೆ. ನೋಡಿ, ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ಇದೇ ಥರ ತಿರುಗಿಸ್ತಾನೆ ಇರಬೇಕು. ಕೈ ಬಿಟ್ಟರೆ ನಾವು ಗಂಟಾಗ್ಬಿಡುತ್ತೆ, ಇಲ್ಲ ತಳ ಹಿಡಿಯುತ್ತೆ. ನಾವು ಮಾಡಿರೋ ಅಡುಗೆ ಎಲ್ಲ ಹಾಳಾಗೋಗುತ್ತೆ. ಹಾಗಾಗಿ ಚೆನ್ನಾಗಿ ತಿರುಗಿಸ್ತಾನೆ ಇರಬೇಕು. ಅದು ಕುದಿ ಬರಬೇಕು. ಒಂದು ಬಾಯ್ಲಿಂಗ್ ಪಾಯಿಂಟ್ ಬರೋ ತನಕ ತಿರುಗಿಸ್ತಾನೆ ಇರಬೇಕು. ನೋಡಿ, ಇದು ಕುದಿ ಹಿಡಿದಿದೆ. ಈಗ ಕುದೀತಾ ಇದೆ. ಈಗ ನಾನು ಸ್ವಲ್ಪ ಅದು ಥಿಕ್ನೆಸ್ ಬರೋವರೆಗೂ, ಈಗ ಅಷ್ಟು ತಿರುಗಿಸೋ ಅವಶ್ಯಕತೆ ಇಲ್ಲ, ಆದರೂ ಉಕ್ಕಿ ಹೋಗುತ್ತೆ ಕೆಳಗಡೆ. ಹಾಗಾಗಿ ತಿರುಗಿಸ್ತಾ ಇರಬೇಕು. ನೋಡಿ, ಬಾಯ್ಲ್ ಆಗ್ತಾಯಿದೆ. ಈ ಥರ ಬಾಯ್ಲ್ ಆಗಿ ಅದು
ಒಂದು ಕನ್ಸಿಸ್ಟೆನ್ಸಿಗೆ ಬರಬೇಕು, ತಿಕ್ಕ ಕನ್ಸಿಸ್ಟೆನ್ಸಿ. ಫ್ರೂಟ್ ಸಲಾಡ್ ಮಾಡಬೇಕಾದ್ರೆ ನೀವು ಸ್ವಲ್ಪ ತಿನ್ನಬೇಕು ಅಂದರೆ ತಿನ್ನಾಗಿ ಮಾಡ್ಕೊಳ್ಳಿ. ಸ್ವಲ್ಪ ತಿನ್ನಿದ್ದಾಗಲೇ ಸಕ್ಕರೆ ಹಾಕಬೇಕು. ಅದು ತಣ್ಣಗಾದ್ಮೇಲೆ ಗಟ್ಟಿಯಾಗುತ್ತೆ. ಈಗ ರುಚಿಗೆ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕಿ, ತುಂಬ ಸಕ್ಕರೆ ಹಾಕಬೇಡಿ. ಯಾಕಂದರೆ ಹಾಲು ಚೆನ್ನಾಗಿ ಕಾದಿರೋದ್ರಿಂದ ಅದರಲ್ಲೂ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ. ಈಗ ಸಕ್ಕರೆ ಕರಗೋ ತನಕ ತಿರುಗಿಸಿದ್ರೆ ಸಾಕಾಗುತ್ತೆ. ಸಕ್ಕರೆ ಕರಗಿದ ಮೇಲೆ ಒಂದು 5-10 ನಿಮಿಷ ಬಾಯ್ಲ್ ಮಾಡಿ ನೋಡಿ, ತಿರುಗಿಸ್ತಾನೆ ಇರಬೇಕು. ಸ್ವಲ್ಪ ತಿನ್ನಾಗಿದ್ದಾಗೆ ಸ್ಟವ್ ಆಫ್ ಮಾಡಿಬಿಡಬೇಕು. ಯಾಕಂದರೆ ಅದು ತಣ್ಣಗಾದ್ಮೇಲೆ ಸ್ವಲ್ಪ ಗಟ್ಟಿಯಾಗುತ್ತೆ ನೋಡಿ. ಈಗ ನಾವು ಇದಕ್ಕೆ ಆಫ್ ಮಾಡಿಬಿಡೋಣ ಸ್ಟವ್ವು. ಈ ಕನ್ಸಿಸ್ಟೆನ್ಸಿ ಬಂದಾಗ ಸ್ಟವ್ ಆಫ್ ಮಾಡಿದರೆ ಸಾಕಾಗುತ್ತೆ. ಸೈಡಲ್ಲಿರೋ ಕೆನೆ ಏನಿದೆಯೋ ಅದನ್ನೆಲ್ಲ ಹಾಲೊಳಗಡೆ ಮಿಕ್ಸ್ ಮಾಡಿ, ಇಲ್ಲಾಂದರೆ ಕೆನೆ ಕಟ್ಕೊಂಡಂಗೆ ಆಗ್ಬಿಡುತ್ತೆ. ಫ್ರೂಟ್ ಸಲಾಡ್ ಚೆನ್ನಾಗಿ ಬರೋಲ್ಲ. ಕೆನೆ ಎಲ್ಲ ಸೇರಿಕೊಂಡು ಅದು ಕ್ರೀಮಿ ಸ್ಟ್ರಕ್ಚರ್ ಬರಬೇಕು. ಸಾಕು, ಇಷ್ಟು ಸ್ಟ್ರಕ್ಚರು ನಿಮ್ಗೆ ಗೊತ್ತಾಗುತ್ತೆ. ಈ ಥರ ಸ್ಟ್ರಕ್ಚರ್ ಬರಬೇಕು. ಬರೋವರೆಗೂ ನಾವು ತಿರುಗಿಸ್ತಾನೆ ಇರಬೇಕು. ಬಿಟ್ಟರೆ ತಳ ಹಿಡಿಯುತ್ತೆ, ಇಲ್ಲ ಗಂಟಾಗುತ್ತೆ. ಈಗ ನಾವು ಇದಕ್ಕೆ ವೆನಿಲಾ ಎಸೆನ್ಸ್ ಹಾಕೋಣ. ಇದ್ದರೆ ಹಾಕ್ಬೋದು ಮನೇಲಿ, ಇಲ್ಲದೇ ಇದ್ದರೆ ಬೇಡ. ಇದು ಆಪ್ಷನಲ್ಲು, ಮನೇಲಿದ್ದರೆ ಹಾಕಿ. ಈಗ ಸ್ಟವ್ ಆಫ್ ಮಾಡಿದ್ದೀನಿ ನಾನು. ಈಗ ಇದಕ್ಕೆ ನಾನು ಒಂದು 2 ಸ್ಪೂನು ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ಇದು ಕಲರ್ಲೆಸ್ ವೆನಿಲಾ ಎಸೆನ್ಸು, ಕಲರ್ ಇಲ್ಲ. ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಎಲ್ಲ, ಅದು ಎಲ್ಲ ಕಡೆಗೂ ಸ್ಪ್ರೆಡ್ ಆಗೋವರೆಗೂ. ಈಗ ಇದನ್ನು ತಣ್ಣಗೆ ಹಾಕಿಬಿಡಿ. ಒಂದು ಬಾಕ್ಸಿಗೆ ಹಾಕಿಟ್ಟು ತಣ್ಣಗೆ ಹಾಕಿಟ್ರೆ ಒಂದು ಅರ್ಧ ಗಂಟೆ ತಣ್ಣಗಾಗುತ್ತೆ ನೋಡಿ. ತಣ್ಣಗಾದ್ಮೇಲೆ ಇಷ್ಟು ಕನ್ಸಿಸ್ಟೆನ್ಸಿ ಬರುತ್ತೆ. ಇದಕ್ಕಿಂತ ತಿಕ್ಕ ಕನ್ಸಿಸ್ಟೆನ್ಸಿನ ಮಾಡ್ಬೋದು. ನನಗಿಷ್ಟೇ ಕನ್ಸಿಸ್ಟೆನ್ಸಿ ಬೇಕು ಅಂತ ಇಷ್ಟೇ ಮಾಡ್ಕೊಂಡಿದ್ದೀನಿ. ಇವನ್ನ ಸ್ವಲ್ಪ ಕಸ್ಟರ್ಡ್ ಪೌಡ್ರ್ ಜಾಸ್ತಿ ಹಾಕಿ ಇನ್ನೂ ಸ್ವಲ್ಪ ಕುಸಿದ್ರೆ ಇನ್ನೂ ಸ್ವಲ್ಪ ತಿಕ್ನೆಸ್ ಬರುತ್ತೆ. ನಾನೀಗ ಮನೇಲಿ ಆರೆಂಜ್ ಮಿಕ್ಕಿತ್ತು, ಅದನ್ನೆಲ್ಲ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಪೀಲ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ. ಸ್ವಲ್ಪ ಆರೆಂಜ್ ಹಾಕ್ತಾಯಿದ್ದೀನಿ. ಬಾಳೆಹಣ್ಣು, ಬನಾನಾ, ಮನೇಲಿ ಯಾವ ಫ್ರೂಟ್ಸ್ ಮಿಕ್ಕಿರುತ್ತೋ ಅದನ್ನು ಹಾಕಿ. ಹಬ್ಬಗಳಾದಾಗ ಅಥವಾ ಫಂಕ್ಷನ್ಗಳಾದಾಗ ಸ್ವೀಟೆಲ್ಲ ತಿಂದಿರ್ತೀವಲ್ವ, ಹಣ್ಣು ತಿನ್ನೋಕ್ಕೆ ಬೇಜಾರಾಗುತ್ತೆ. ಈ ಥರ ಮಾಡ್ಕೊಂಡು ತಿಂದರೆ ಐಸ್ ಕ್ರೀಮ್ ಥರನೂ ಆಗುತ್ತೆ. ಇದೆಲ್ಲ ಕಸ್ಟರ್ಡ್ ಪೌಡ್ರಲ್ಲಿ ಬರೀ ಕಸ್ಟರ್ಡ್ ಪೌಡ್ರು ಮಾಡಿಕೊಂಡು ಪುಡ್ಡಿಂಗ್ ಥರನೂ ಮಾಡ್ಕೋಬೋದು. ಎಲ್ಲ ಹಣ್ಣುಗಳನ್ನ ಮಿಕ್ಸ್ ಮಾಡಿ ಒಂದು ಅರ್ಧ ಗಂಟೆ ಫ್ರಿಜ್ಜಲ್ಲಿಡಿ. ಅರ್ಧ ಗಂಟೆಗಿಂತ ಜಾಸ್ತಿ ಇಟ್ಟರೆ ತುಂಬ ಚಿಲ್ಲಾಗಿ ಇನ್ನೂ ಚೆನ್ನಾಗಿರುತ್ತೆ. ಒಂದು ಅರ್ಧ ಗಂಟೆ ಇಟ್ಟರೆ ಸಾಕು. ಬೇಗ ತೆಗೀಲಿ, ಮೆಮೊರಿ ಇಲ್ಲ. ಇದು ಸ್ಟಾಪ್ ಮಾಡಿದೆ, ಮನೇಲೇ ಮಾಡ್ಕೊ. ಈಗ ಇದಕ್ಕೆ ಬೇಕಾದರೆ ಡ್ರೈ ಫ್ರೂಟ್ಸ್ಗಳು ಆಡ್ ಮಾಡ್ಕೋಬೋದು. ಬೇಡ ಅಂದರೆ ಬೇಡ, ಇಷ್ಟೇ ತಿಂದ್ರೂ ಚೆನ್ನಾಗಿರುತ್ತೆ. ನಾನು ಡ್ರೈ ಫ್ರೂಟ್ಸ್ ಆಡ್ ಮಾಡಿದ್ದೀನಿ. ಬಾದಾಮನ್ನು ಸಣ್ಣ ಕಟ್ ಮಾಡಿ ಹಾಕಿದ್ದೀನಿ, ಮತ್ತು ಒಣ ದ್ರಾಕ್ಷಿ ಹಾಕಿದ್ದೀನಿ. ಹಾಕಿ ಮಿಕ್ಸ್ ಮಾಡಿ ಮತ್ತೊಂದು ಅರ್ಧ ಗಂಟೆ ಇಟ್ಟಿದ್ದೀನಿ. ಅವು ದ್ರಾಕ್ಷಿ ಎಲ್ಲ ಮತ್ತು ಬಾದಾಮಿ ಎಲ್ಲ ಹಾಲನ್ನೇ ಹೀರ್ಕೊಂಡಿರ್ತವೆ. ಸ್ವಲ್ಪ ಹೊತ್ತು ಬಿಟ್ಟರೆ ನಾವು ಇಷ್ಟನ್ನೇ ಬೌಲಿಗೆ ಹಾಕ್ಕೊಂಡು ತಿನ್ಬೋದು, ಚೆನ್ನಾಗಿರುತ್ತೆ. ಇಷ್ಟು ಸರ್ವ್. ನಾನು ಇದಕ್ಕೆ ಸ್ವಲ್ಪ ಗಾರ್ನಿಷಿಂಗ್ ಮಾಡ್ತಾಯಿದ್ದೀನಿ. ಒಂದು ಸ್ವಲ್ಪ ಲೇಯರಾಗಿ ಮಾಡ್ಕೊಂಡು ತಿನ್ನೋಣ ಅಂತ. ಈಗ ಅದಕ್ಕೆ ಸಣ್ಣದಾಗಿ ಕಟ್ ಮಾಡಿರ್ತಕ್ಕಂಥ ಬಾಳೆಹಣ್ಣು ಹಾಕಿ ಅದ್ರ ಮೇಲೆ ನಾನೇನು ಫ್ರೂಟ್ ಸಲಾಡ್ ಮಾಡಿದ್ದೀನ ಅದನ್ನು ಹಾಕ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿದೆ ನೋಡಿ. ಯಾವ ಕೆಮಿಕಲ್ಸೂ ಇಲ್ಲ, ಮನೇಲೇ ಮಾಡ್ಕೊಂಡು ತಿನ್ಬೋದು. ಫಂಕ್ಷನ್ಗಳು ಮುಗಿದ್ಮೇಲೆ ಹಣ್ಣುಗಳೆಲ್ಲ ಈ ರೀತಿ ಮಾಡ್ಕೊಂಡು ತಿಂದರೆ ಸ್ವಲ್ಪ ಸೇರುತ್ತೆ, ಹಣ್ಣುಗಳು ವೇಸ್ಟ್ ಆಗೋಲ್ಲ ನೋಡಿ. ಈಗ ರೆಡಿ ಟು ಸರ್ವ್. ಈಗ ಸರಿಯಾಗಿದೆ, ಸರ್ವ್ ಮಾಡೋಕ್ಕೆ ರೆಡಿಯಾಗಿದೆ. ನಾನು ಇದನ್ನು ಸ್ವಲ್ಪ ಆಪಲ್ ಮಿಕ್ಕಿತ್ತು, ಆಪಲ್ಲು ಮತ್ತು ಬಾಳೆಹಣ್ಣನ್ನು ಸ್ಕ್ವಯರಾಗಿ ಕಟ್ ಮಾಡಿಬಿಟ್ಟು ಮೇಲ್ಗಡೆ ಗಾರ್ನಿಷಿಂಗ್ ಮಾಡ್ತಾಯಿದ್ದೀನಿ ಅಷ್ಟೇ. ಏನು ಫ್ರೂಟ್ಸ್ ಸ್ವಲ್ಪ ಉಳಿದಿದ್ವೋ ಅವನ್ನೆಲ್ಲ ಮೇಲೆ ಇಡ್ತಾಯಿದ್ದೀನಿ, ಗಾರ್ನಿಷಿಂಗ್ ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ಈ ಥರ ಸ್ವಲ್ಪ ಡೆಕೋರೇಟಿವ್ ಆಗಿ ಕೊಟ್ಟರೆ ತಿನ್ಲಿಕ್ಕೆ ಇಷ್ಟಪಡ್ತಾರೆ. ಬಾದಾಮೆಲ್ಲ ಕ್ರಂಚಿಯಾಗಿ ಅದೆಲ್ಲ ಮೊದಲು ಹಾಕಿರೋದೆಲ್ಲ ನೆನ್ಕೊಂಡು ಹೋಗ್ಬಿಟ್ಟಿರುತ್ತೆ. ಈಗ ಇಟ್ಟಿರೋದು ಸ್ವಲ್ಪ ಬಾಯಿಗೆ ಕ್ರಿಸ್ಪಿ ಥರ ಸಿಗ್ತಾ ಇರುತ್ತೆ ಫ್ರೂಟ್ಸ್.
ತಿನ್ನಲಿಕ್ಕೆ ಚೆನ್ನಾಗಾಗುತ್ತೆ. ಎಲ್ಲ ಮೆತ್ತಗಿರೋದಲ್ವಾ, ಅದರ ನಡುವೆ ಇದೊಂದು ಕ್ರಂಚಿನೆಸ್ ಕೊಡುತ್ತೆ. ಈಗ ನಾವು ಗಾರ್ನಿಷಿಂಗ್ ಹಾಕಿರೋದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಏನಿಲ್ಲ, 3 ಇಂಗ್ರೀಡಿಯೆಂಟ್ಸ್ ಅಷ್ಟೇ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.